ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಡಿಐಐಗಳು ಈ 8 ಷೇರುಗಳಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸುತ್ತಾ ಇದ್ದಾವೆ. ಕಾರಣ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಕ್ವಶನ್ ಮಾರ್ಕ್ ಯಾಕೆ ಹಾಕಿದ್ದೇನೆ ಅಂತ ಕೊನೆಯಲ್ಲಿ ಹೇಳ್ತೇನೆ. ಸ್ನೇಹಿತರೆ, ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟಿನ ಹೂಡಿಕೆದಾರರು ಯಾರು ಅಂತಂದ್ರೆ FIIಗಳು ಮತ್ತು DIIಗಳು. FII ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, DII ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅವರು ಯಾವ ಷೇರುಗಳನ್ನು ಕೊಳ್ತಾರೋ ಅದು ಮೇಲಕ್ಕೆ ಹೋಗುತ್ತೆ, ಯಾವ ಷೇರುಗಳನ್ನು ಮಾರ್ತಾರೋ ಅದು ಕೆಳಕ್ಕೆ ಹೋಗುತ್ತೆ. ಮತ್ತೆ ಮಾರುಕಟ್ಟೆಯ ದಿಶೆಯನ್ನು ಬದಲಿಸುವುದು ಈ ಇನ್ವೆಸ್ಟ್ಮೆಂಟ್ಸ್. ಆದರೆ ಒಂದು ವಿಚಾರ, ಈ DIIಗಳು ಮತ್ತು FIIಗಳ ಒಂದು ಹೂಡುವಿಕೆಯಿಂದ ಸಡನ್ ಆಗಿ ರಿಸಲ್ಟ್ ಬರದೇ ಇರಬಹುದು. ಕಂಟಿನ್ಯೂಸ್ ಆಗಿ ಬೈ ಮಾಡಿದಾಗ ಸುಮಾರು ಕ್ವಾರ್ಟರ್ಗಳಲ್ಲಿ ಅದು ಒಂದು ಬುಲ್ಲಿಶ್ ಸೈನ್ ಮತ್ತು ಆ ಪರ್ಟಿಕ್ಯುಲರ್ ಶೇರ್ ಮೇಲಕ್ಕೆ ಹೋಗಬಹುದು. ಅದೇ ರೀತಿ ಕಂಟಿನ್ಯೂಸ್ ಸೆಲ್ಲಿಂಗ್ ಇಸ್ ಅ ಸೈನ್ ಆಫ್ ಬೇರಿಶ್ನೆಸ್ ಟವರ್ಡ್ಸ್ ದಿ ಕಂಪನಿ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ, 8 ಷೇರುಗಳ ಪಟ್ಟಿ ಮತ್ತು ಯಾವ ಷೇರುಗಳಲ್ಲಿ DIIಗಳು ಕಳೆದ 6 ಕ್ವಾರ್ಟರ್ಸ್ ನಿಂದ ಹಣವನ್ನು ಹೂಡ್ತಾ ಬಂದಿದ್ದಾವೆ ಮತ್ತು ಅವೆಲ್ಲ ಬ್ಲೂ ಚಿಪ್ ಕಂಪನಿಗಳ ಹೆಸರುಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲನೇದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಕ್ವಾರ್ಟರ್ ಎಂಡಿಂಗ್ ಮಾರ್ಚ್ 2021ರಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ 13.53% ಹಣವನ್ನು DIIಗಳು ಒಟ್ಟಾರೆ ಹಾಕಿದ್ದು. ಜೂನ್ ನಲ್ಲಿ 14.62% ಆಯಿತು, ಸೆಪ್ಟೆಂಬರ್ ನಲ್ಲಿ 15.29% ಆಯಿತು, ಡಿಸೆಂಬರ್ ನಲ್ಲಿ 15.49, ಮಾರ್ಚ್ 2022ರಲ್ಲಿ 16.60 ಮತ್ತು ಜೂನ್ 2022ರಲ್ಲಿ 17.29% ಸ್ಟೇಕ್ ಜಾಸ್ತಿ ಆಗಿದೆ ಈ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಬಜಾಜ್ ಫೈನಾನ್ಸ್ ಮಾರ್ಚ್ 2021ರಲ್ಲಿ 9.08%, ಜೂನ್ ನಲ್ಲಿ 9.33, ಸೆಪ್ಟೆಂಬರ್ ನಲ್ಲಿ 9.73, ಡಿಸೆಂಬರ್ ನಲ್ಲಿ 10.11, ಮಾರ್ಚ್ 2022 ಅಲ್ಲಿ 11.22 ಮತ್ತು ಜೂನ್ 2022 ಅಲ್ಲಿ 12.03%ಗೆ ತಮ್ಮ ಸ್ಟೇಕ್ಸ್ ಅನ್ನು ಹೆಚ್ಚಿಸಿವೆ. ಮೂರನೇದು ಅಲ್ಟ್ರಾಟೆಕ್ ಸಿಮೆಂಟ್. ಮಾರ್ಚ್ 2021ರಲ್ಲಿ 13.74% ಇತ್ತು, ಜೂನ್ 2021 14.39, ಸೆಪ್ಟೆಂಬರ್ 14.51, ಡಿಸೆಂಬರ್ 15.15, ಮಾರ್ಚ್ 16.39 ಮತ್ತೆ ಜೂನ್ 2022ರಲ್ಲಿ ತಮ್ಮ ಸ್ಟೇಕ್ಸ್ ಅನ್ನು 18.16ಗೆ ಜಾಸ್ತಿ ಮಾಡಿವೆ. ಮುಂದಿನ ಷೇರು HCL ಟೆಕ್. ಮಾರ್ಚ್ 2021ರಲ್ಲಿ 10.54% ಇತ್ತು, ಜೂನ್ 11.34, ಸೆಪ್ಟೆಂಬರ್ 12.47, ಡಿಸೆಂಬರ್ 13.74, ಮಾರ್ಚ್ 2022 14.68% ಮತ್ತು ಜೂನ್ ಅಲ್ಲಿ 15.54% ಸ್ಟೇಕು ಜಾಸ್ತಿ ಆಗಿದೆ. ಈಗ 5ನೆಯ ಷೇರು HDFC ಬ್ಯಾಂಕ್. ಮಾರ್ಚ್ 2021ರಲ್ಲಿ 20.99% ಇತ್ತು, ಜೂನ್ ಅಲ್ಲಿ 21.46, ಸೆಪ್ಟೆಂಬರ್ ಅಲ್ಲಿ 22.53, ಡಿಸೆಂಬರ್ ನಲ್ಲಿ 22.97, ಮಾರ್ಚ್ 2022ರಲ್ಲಿ 24.55 ಮತ್ತು ಜೂನ್ ನಲ್ಲಿ 27.11% ಆಗಿದೆ. ಈಗ 6ನೆಯ ಷೇರು ICICI ಬ್ಯಾಂಕ್. ಮಾರ್ಚ್ 2021ರಲ್ಲಿ 41.70, ಜೂನ್ ಅಲ್ಲಿ 41.70, ಸೆಪ್ಟೆಂಬರ್ ಅಲ್ಲಿ 42.49, ಡಿಸೆಂಬರ್ ನಲ್ಲಿ 43.75, ಮಾರ್ಚ್ 2022ರಲ್ಲಿ 44.58% ಮತ್ತು ಜೂನ್ ನಲ್ಲಿ 45.33% ಇದೆ. ಇದರ ಅರ್ಥ ಏನು ಅಂತಂದ್ರೆ ICICI ಬ್ಯಾಂಕಿನ ಒಟ್ಟು ಷೇರುಗಳಲ್ಲಿ 45.33% DII ಹೆಸರೇ ಇದೆ. ಈಗ 7ನೆಯ ಷೇರು ಟೆಕ್ ಮಹೀಂದ್ರಾ. ಮಾರ್ಚ್ 2021ರಲ್ಲಿ 14.39, ಜೂನ್ 16.5, ಸೆಪ್ಟೆಂಬರ್ 16.9, ಡಿಸೆಂಬರ್ 17.22, ಮಾರ್ಚ್ 2022 18.05, ಜೂನ್ 2022 20.73. ಅದರ ಅರ್ಥ ಏನು ಅಂತಂದ್ರೆ ಟೆಕ್ ಮಹೀಂದ್ರಾದಲ್ಲಿ ಕೂಡ
ಡಿಐಐಗಳು ಸತತವಾಗಿ ತಮ್ಮ ಸ್ಟೇಕ್ಸ್ ಅನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾವೆ. ಈಗ 8ನೆಯ ಷೇರು ಆಕ್ಸಿಸ್ ಬ್ಯಾಂಕ್ ಮಾರ್ಚ್ 2021ರಲ್ಲಿ 23.27, ಜೂನ್ ಅಲ್ಲಿ 24.27, ಸೆಪ್ಟೆಂಬರ್ 25.32, ಡಿಸೆಂಬರ್ 30.21, ಮಾರ್ಚ್ 30.50, ಜೂನ್ 31.47. ಈ 8 ಕಂಪನಿಗಳಲ್ಲಿ ಹಲವಾರು ಕಂಪನಿಗಳಲ್ಲಿ FIIಗಳು ಸೇಲ್ ಮಾಡ್ತಾ ಇದ್ದಾವೆ, DIIಗಳು ಪರ್ಚೇಸ್ ಮಾಡ್ತಾ ಇದ್ದಾವೆ. ಆದರೆ ಒಂದು ವಿಚಾರ ಮತ್ತು ಅಂಕಿಅಂಶ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೇನೆ. FIIಗಳು ಸೇಲ್ ಮಾಡಿದಾಗ್ಲೇನೆ DIIಗಳು ಪರ್ಚೇಸ್ ಮಾಡಿದ್ದಾನೆ ಅಂತ ಏನೂ ಇಲ್ಲ. FIIಗಳು ಸೇಲ್ ಮಾಡಿದಾಗ ಬಹಳ ಸತಿ ಆ ಷೇರು ಮಾರುಕಟ್ಟೆಗೆ ಬಂದಾಗ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಪರ್ಚೇಸ್ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟ ಅಂಕಿಅಂಶಗಳು ಏನ್ ಹೇಳ್ತಾವೆ ಅಂತಂದ್ರೆ, ಈ 8 ಕಂಪನಿಗಳಲ್ಲಿ DIIಗಳು ಸತತವಾಗಿ ತಮ್ಮ ಸ್ಟೇಕ್ ಅನ್ನು ಕಳೆದ 6 ಕ್ವಾರ್ಟರ್ಸ್ ನಲ್ಲಿ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾವೆ. ಕಾರಣ ಏನಿರಬಹುದು ಅಂತ ನೀವು ಯೋಚನೆ ಮಾಡಬೇಕು. ಬಹುಶಃ ಕಂಪನಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ಅವರ ರಿಸರ್ಚ್ ಹೇಳ್ತಾ ಇರಬಹುದು. ಏನು ಆ ಕಾರಣವನ್ನು ನೀವು ಕಂಡುಹಿಡಿಯಿರಿ ಅಂತ ನಿಮಗೆ ನಾನು ಸಲಹೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಈ ರೀತಿ ನೀವು ರಿಸರ್ಚ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ನೀವು ಕಲಿತುಕೊಳ್ಳುವುದು ಗ್ಯಾರಂಟಿ. ಈ ವಿಡಿಯೋದಲ್ಲಿ ನಾವು DIIಗಳು ನಿರಂತರವಾಗಿ ಪರ್ಚೇಸ್ ಮಾಡ್ತಾ ಇರುವಂತಹ ಬ್ಲೂ ಚಿಪ್ ಕಂಪನಿಗಳನ್ನು ಮಾತ್ರ ಹೆಸರಿಸಿದ್ದೇವೆ. ಕೆಲವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನಲ್ಲಿ ಕೂಡ ಇದೇ ತರ DIIಗಳು ಪರ್ಚೇಸ್ ಮಾಡಿದ್ದಾವೆ. ಅವುಗಳ ಲಿಸ್ಟ್ ಅನ್ನು ನಾವು ನಿಮ್ಮ ಮುಂದೆ ಇಟ್ಟಿಲ್ಲ. ಬಹುಶಃ ಅದು ಕೂಡ ನಿಮಗೆ ಸಂಶೋಧನೆ ಮಾಡಲಿಕ್ಕೆ ಬಿಟ್ಟಂತ ಇನ್ನೊಂದು ವಿಚಾರ ಇರಬಹುದು. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. 8 ಷೇರುಗಳ ಹೆಸರನ್ನು ನಾನು ಇಲ್ಲಿ ಉಲ್ಲೇಖನ ಮಾಡಿದ್ದೇನೆ. ಇವುಗಳಲ್ಲಿ ಯಾವುದನ್ನು ನೀವು ಲಾಂಗ್ ಟರ್ಮಿಗೆ ಅಂತ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದೀರಿ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.